ಒಂದು ಮೆಟೀರಿಯಲ್ ಏನಾರು ಒಂದು ನೀವು ಹಿಂದೆ ಹೋಗಿ ಹಿಂದೆ ಹೋಗಿ ರಾಜಣ್ಣ ಬನ್ನಿ ಎಲ್ಲ. ಓಕೆ ಥ್ಯಾಂಕ್ ಯು. ಬರ್ರಿ ರಾಜಣ್ಣ. ಓಕೆ ಅಣ್ಣ. ಓಕೆ ಡನ್. ಸಾಕು ಸಾಕು ಓಕೆ ಡನ್. ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ನಾವು ಕಳೆದ ನಮ್ಮ ಮನೆಯವರು ಅದರ ನಿರ್ದೇಶಕರಾದ ಮೇಲೆ ಸುಮಾರು 16 ಹೊಸದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿದ್ದೀವಿ. ಆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರ್ತಕ್ಕಂಥ ಚೇರ್ ಇರ್ಬೋದು, ಕ್ಯಾನ್ ಇರ್ಬೋದು, ಹಾಲು ಹರಿಸ್ತಕ್ಕಂಥ ಮಿಷಿನರಿ ಇರ್ಬೋದು, ಮತ್ತು ಅಲ್ಲಿ ಹಾಲು ಚೆಕ್ ಮಾಡ್ತಕ್ಕಂಥ ಮಿಷಿನರಿ ಇರ್ಬೋದು. ಈ ಥರ ಒಂದೊಂದು ಸಂಘಕ್ಕೆ ಸುಮಾರು 1,75,000 ರೂಪಾಯಿಗಳ ಒಂದು ಮೆಟೀರಿಯಲನ್ನು ಇವತ್ತು 16 ಸಂಘಗಳಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಗಳನ್ನು ಇವತ್ತು ನಾವು ಸಂದರ್ಭದಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ವಿಶೇಷವಾಗಿ ನಾವು ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲೆಲ್ಲಿ ಹಾಲು ಉತ್ಪಾದನೆ ಮಾಡಿರೋ ಉತ್ಪಾದಕರು ಹೆಚ್ಚು ದೂರ ಕ್ರಮಿಸಿ ಓಡ್ ಹಾಲಾಗ್ತಕ್ಕಂಥ ಇವತ್ತು ನಡೀತಾ ಇರ್ತಕ್ಕಂಥದ್ದು ಅದನ್ನು ತಡಿಬೇಕು ಅಂತ ಹೇಳಿಬಿಟ್ಟು ಎಲ್ಲೆಲ್ಲಿ ಹಾಲು ಸುಮಾರು 300, 400, 500 ಬಂತು ಅದೆಲ್ಲವೂ ಕೂಡ ಹೊಸದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಟನೆ ತೆರಿಬೇಕು ಅಂತ ಹೇಳ್ಬಿಟ್ಟು ಗುರಿ ಇಟ್ಕೊಂಡು ನಾವು ಆ ರೀತಿ ಇದುವರೆಗೆ ಸುಮಾರು 16 ಸಂಘಗಳನ್ನು ಪ್ರಾರಂಭ ಮಾಡಿದ್ವಿ. ಇನ್ನೂ ಮುಂದೆ ಎಲ್ಲೆಲ್ಲಿ ಕೇಳ್ತಾ ಇದ್ದಾರೋ ಅಲ್ಲೆಲ್ಲ ಕಡೆ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಅದ್ರ ಜೊತೆಗೆ ನಾವು ನಮ್ಮ ಮನೆಯವರ ಅಧ್ಯಕ್ಷರು ಇಲ್ಲಿ ಡೈರೆಕ್ಟರ್ ಆಗೋದು ಬದಲು ಇಡೀ ತಾಲೂಕಲ್ಲಿ ಒಂದು ಕೋಲಿಫ್ಟ್ ಇಲ್ಲ. ಅದಕ್ಕೆ ಹೀಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಈಗ ದಾನಿಗಳ ಮುಖೇನ ಸುಮಾರು 40 ಕೋಲಿಫ್ಟ್ಗಳನ್ನ ಕೊಡಿಸ್ತೀವಿ. ನಮ್ಮ ಮೈನಿಂಗ್ ಫಂಡಿಂದ 40 ಕೋಲಿಫ್ಟ್ಗಳನ್ನ ಕೊಡಿಸ್ತಾ ಇದ್ದೀವಿ. ಮತ್ತು ಮುಖ್ಯ ಎಷ್ಟು ತಾಲೂಕಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಅವೆಲ್ಲಕ್ಕೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಮ್ಮ CSR ಫಂಡಲ್ಲಿ HL ಮುಖೇನ ಎಲ್ರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ಕೌಲಿಫ್ಟು ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಹಸುಗಳು ಕಾಯಿಲೆ ಬಿಟ್ಟೋದ್ರೆ ಅವು ಮಲ್ಕೊಂಡ್ರೆ ಸತ್ತೋಗ್ಬಿಡ್ತವೆ. ಅವು ಅಟ್ಲೀಸ್ಟ್ ತೀರಿಸಿದ್ರೆ ಸುಮಾರು ಒಂದು ದಿವಸ ಎದ್ದು ನಿಂತ್ಕೊಂಡ್ರೆ ಅವ ಹಸುಗಳು ಬದುಕತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಇದುವರೆಗೂ ಆ ವ್ಯವಸ್ಥೆ ಇರಲಿಲ್ಲ. ಎತ್ತಿ ಹಿಡ್ಕೊಳಕ್ಕೆ ಆಗ್ತಿಲ್ಲ, ಯಾರಿಗೂ ಆಗಲ್ಲ, ಅದು ಸಹಜವಾಗಿ ಯಾರಿಗೂ ಆಗಲ್ಲ. ಅದೊಂದು ಕಾರಣಕ್ಕೆ ವಿಶೇಷವಾಗಿ ಹೊತ್ಕೊಂಡು ಕೋಲಿಫ್ಟ್ಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ. ಮತ್ತು ಎಲ್ಲೆಲ್ಲಿ ದೂರ ಹೋಗ್ತಾವೋ ಅಲ್ಲೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಟನೆ ಮಾಡ್ತಾ